ಕಳೆದ ತರಗತಿಯಲ್ಲಿ ಕೊಟ್ಟಂತಹ ಮಾಹಿತಿಯನ್ನು ಪರಸ್ಪರ ಕಲಿಸೋಣ. ಅಂದರಿಬಾಯಿ ಮುಂದುವರಿಯುವ ಎಲ್ಲ ಬೇಗ ಹಾಕಿದಲ್ಲಪ್ಪ ಅಭ್ಯಾಸ ಮಾಡ್ತೀವಿ. ಆಯ್ತಲ್ಲಿ ಬೇಕ್ತಾರ ಈ ಕಡೆ ಕಳೆದ ತರಗತಿಯಲ್ಲಿ ಗುಣಸಾಗರಿ ಪಂಡರಿಬಾಯಿ ಈ ಒಂದು ಪಠ್ಯಪೂರಕ ಅಧ್ಯಾಯದ ಲೇಖಕಿಯ ಆಗಿರ್ತಕ್ಕಂತಹ ಜಯಮಾಲಾ ಬಗ್ಗೆ ತಿಳ್ಕೊಂಡಿದ್ವಿ. ಜಯಮಾಲಾ ಕೂಡ ಕನ್ನಡ ಚಲನಚಿತ್ರ ರಂಗದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನ ಪಡೆದಂತಹ ಒಬ್ಬ ಓರ್ವ ನಾಯಕ ನಟಿ ಕೂಡ ಆಗಿತ್ತು.
ಜೊತೆಗೆ ಅವರೇ ಕೂಡ ಸ್ವತಃ ಒಂದು ನಿರ್ಮಾಣ ಮಾಡಿ ಚಲನಚಿತ್ರ ನಿರ್ದೇಶನ ಮಾಡಿ ತಾವೇ ನಟಿಸಿದಂತಹ ಒಂದು ಚಲನಚಿತ್ರ ಹಲವಾರು ಪ್ರಶಸ್ತಿಗಳನ್ನ ಬಾಚಿಕೊಳ್ತು. ಯಾವ ಚಲನಚಿತ್ರವನ್ನ ಅವರು ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ನಟನೆ ಮಾಡಿದ್ರು? ತಾಯಿ ಸಾಹೇಬ ಅಂತಕ್ಕಂಥ ಒಂದು ಚಲನಚಿತ್ರ ಅವರೇ ನಿರ್ಮಾಣ ಮಾಡಿ ನಟನೆ ಮಾಡಿ ಹಲವಾರು ಪ್ರಶಸ್ತಿಗಳನ್ನ, ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ, ಭಾರತದ ಪ್ರತಿಷ್ಠವಾಗಿರ್ತಕ್ಕಂಥ ಪ್ರಶಸ್ತಿ ಕೂಡ ಪಡ್ಕೊಳ್ತು. ಜೊತೆಗೆ ಅವ್ರಿಗೂ ಕೂಡ ಶ್ರೇಷ್ಠ ನಟಿ ಅಂತಕ್ಕಂತಹ ಒಂದು ಪ್ರಶಸ್ತಿ ಕೂಡ ಅವರು ಪಡ್ಕೊಂಡಿದ್ರು. ಹಾಗೇನೆ ಆ ಒಂದು ತಾಯಿ ಸಾಹೇಬ ಅಂತಕ್ಕಂಥದ್ದು ಆ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಅಂತ ಕೂಡ ಅದಕ್ಕೆ ಪ್ರಶಸ್ತಿ ಕೂಡ ಸಿಕ್ತು. ಇವರು ಬರೆದಿರ್ತಕ್ಕಂತಹ ಪಂಡರಿಬಾಯಿ ಅವರ ಜೀವನ ಚರಿತ್ರೆಯನ್ನ ಕುರಿತು ಬರೆದಂತಹ ಒಂದು ಪಂಡರಿಬಾಯಿ ಅಂತಕ್ಕಂಥ ಕೃತಿಯಿಂದ ಈ ಒಂದು ಗದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿತ್ತು. ಇದರಲ್ಲಿ ಪಂಡರಿಬಾಯಿ ಅವರು ಮೂಲತಃ ಕನ್ನಡ ಚಿತ್ರರಂಗದಲ್ಲಿ ಅವರನ್ನ ಎಂದಿಗೂ ಕೂಡ ಮರೆಯದಂತಹ ಒಂದು ಮಾಣಿಕ್ಯ ಅಂತಂದು ಕರೆಯಲು ತಪ್ಪಾಗಲಾರದು. ಇವರು ಹುಟ್ಟಿನಿಂದ ಬಹಳ ಕಷ್ಟದಲ್ಲಿ, ಬಡತನದಲ್ಲಿ ಬೆಳೆದಂತಹ ಅಪ್ರತಿಮವಾಗಿರ್ತಕ್ಕಂಥ ಒಂದು ಪ್ರತಿಭೆ. ಇವರ ತಂದೆ ಮತ್ತು ತಾಯಿ ಇವರಿಬ್ಬರು, ತಂದೆ ಹರಿಕಥೆಯನ್ನ ಮಾಡ್ತಾ ಇದ್ರು, ತಾಯಿ ಶಾಲಾ ಶಿಕ್ಷಕಿಯಾಗಿದ್ರು. ಆದ್ರೆ ತುಂಬು ಕುಟುಂಬ, ಅವರಿಗೆ ಸುಮಾರು 18 ಜನ ಮಕ್ಕಳಿದ್ರು. ಎಷ್ಟು? 18 ಜನ ಮಕ್ಕಳಿದ್ರು. ಆ 18 ಜನ ಮಕ್ಕಳಲ್ಲಿ ಪಂಡರಿಬಾಯಿ ಅವರು 6ನೇಯವರಾಗಿದ್ರು. ಹಾಗಾಗಿ ಆ 18 ಜನ ಮಕ್ಕಳು ಮತ್ತು ತಂದೆ ತಾಯಿ ಒಟ್ಟು 20 ಜನ ಅವರ ಮನೆಯಲ್ಲಿ ಅವರನ್ನೆಲ್ಲರನ್ನು ಸಾಕ್ತಕ್ಕಂತಹ ಹೊಣೆ ತಂದೆ ತಾಯಿಗೆ ತುಂಬಲಾದಂತಹ ಅಥವಾ ಸಹಿಸಲಾದಂತ ಕಷ್ಟ ಆಗಿತ್ತು. ತುಂಬ ಬಡತನ, ಅಂತಹ ಬಡತನದಲ್ಲಿ ಬೆಳೆದಂತಹ ಒಂದು ಅಪ್ರತಿಮ ಪ್ರತಿಭೆ ಅಂತಂದ್ರೆ ಪಂಡರಿಬಾಯಿ, ಗುಣಸಾಗರಿ ಪಂಡರಿಬಾಯಿ. ಹೆಸರಿಗೆ ತಕ್ಕಂತೆ ಗುಣದಲ್ಲಿ ಸಾಗರದೋಪಾದಿಯ ಗುಣವನ್ನು ಹೊಂದಿರತಕ್ಕಂಥ ಅಪ್ರತಿಮ ಕಲಾವಿದೆ ಕೂಡ ಆಗಿದ್ರು. ಇವರು ಕಲಾವಿದೆಯಾಗೋದಕ್ಕಿಂತ ಮುಂಚಿತವಾಗಿ ಬಾಲ್ಯದಲ್ಲಿಯೇ ಸಂಗೀತ ಅಭ್ಯಾಸವನ್ನು ಕೂಡ ಮಾಡಿದ್ರು. ಜೊತೆಗೆ ನಾಟ್ಯ ಕೂಡ, ಇವರು ತಂದೆಯ ಜೊತೆಯಲ್ಲಿ ಹರಿಕಥೆಯನ್ನು ಮಾಡೋದನ್ನು ಕೂಡ ಕಲಿತಿದ್ರು. ಚಿಕ್ಕ ವಯಸ್ಸಿನಲ್ಲಿ ಸಂಗೀತಾಭ್ಯಾಸ ಮತ್ತೆ ಹರಿಕಥೆ ಅವರಿಗೆ ಪಂಚಪ್ರಾಣ ಆಯಿತು. ಒಮ್ಮೆ ಮೈಸೂರು ಒಡೆಯರ ಸಮ್ಮುಖದಲ್ಲಿ ನಿಂತು ಒಂದು ಕೀರ್ತನೆಯನ್ನ ಹಾಡಿದ್ರು. ಅದಕ್ಕೆ ಮೈಸೂರು ಒಡೆಯರು ಕೂಡ ಇವರನ್ನ ಶ್ಲಾಘಿಸಿ ಪ್ರೋತ್ಸಾಹಿಸಿದ್ರು. ಆ ಒಂದು ಪ್ರೋತ್ಸಾಹವೇ ಅವರಿಗೆ ಮುಂದಿನ ಈ ಚಿತ್ರರಂಗಕ್ಕೆ ಸ್ಫೂರ್ತಿ ಆಯಿತೋ ಏನೋ. ಹಾಗಾಗಿ ಅವರು ಅಪ್ರತಿಮ ಕಲಾವಿದೆಯಾಗಿ ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿ ಬೆಳೆಯೋದಕ್ಕೆ ಒಂದು ಸ್ಫೂರ್ತಿ ಆಯ್ತು ಅನ್ನುವಂಥದ್ದು ಹೇಳಿ ನಾವು ಭಾವಿಸಬಹುದಾಗಿದೆ. ಅಲ್ಲಿ ತನಕ ಆಗಿತ್ತಲ್ಲ, ಮುಂದೆ ನೋಡ್ಕೊಳ್ಳಿ. ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ಮೈಸೂರು ಕಲಾವಿದರಿಗೆ ಪ್ರೋತ್ಸಾಹ ನೀಡುವಂತಹ ಕೇಂದ್ರ ಆಗಿತ್ತು ಮೈಸೂರು. ತುತ್ತಿನ ಚೀಲ ತುಂಬಿಸುವ ಸಲುವಾಗಿ ರಂಗರಾವ್ ಕುಟುಂಬ 1940ರ ಸುಮಾರಿಗೆ ಮೈಸೂರಿಗೆ ಸ್ಥಳಾಂತರಗೊಂಡಿತು. ಭಟ್ಕಳದಿಂದ ಅವರು ಮೈಸೂರಿಗೆ ಸ್ಥಳಾಂತರ ಆಗ್ತಾರೆ. ಆಗ ಆ ದಿನಗಳಲ್ಲಿ ಪಂಡರಿಬಾಯಿ ಬಾಲ್ಯ ಕಳೆದ ಯೌವನಕ್ಕೆ ಕಾಲಿಡುತ್ತಿದ್ದರು. ಪಂಡರಿಬಾಯಿಯವರ ಅಣ್ಣ ವಿಮಲಾನಂದ, ಪಂಡರಿಬಾಯಿಯವರ ಅಣ್ಣ ವಿಮಲಾನಂದ ಅಂತಂದ್ರೆ, ಈ ವಿಮಲಾನಂದ ಅಂತಕ್ಕಂಥ ಅಣ್ಣ ಇವರು ಒಂದು ನಾಟಕ ಸಂಘವನ್ನ ಪ್ರಾರಂಭ ಮಾಡ್ತಾರೆ. ಅದು ಆದರ್ಶ ನಾಟಕ ಸಂಘ ಅಂತಕ್ಕಂಥದ್ದನ್ನ, ಒಂದು ಆದರ್ಶ ನಾಟಕ ಸಂಘ. ಈ ಆದರ್ಶ ನಾಟಕ ಸಂಘ ಅಂತಕ್ಕಂಥ ಒಂದು ಸಂಘವನ್ನು ಕಟ್ಟಿ ಹಲವಾರು ನಾಟಕಗಳ ಒಂದು ಪ್ರದರ್ಶನವನ್ನು ಮಾಡಿ ಅವರು ಇಡೀ ಕುಟುಂಬವನ್ನ ಸಾಕ್ತಕ್ಕಂತಹ ಅಥವಾ ಇಡೀ ಕುಟುಂಬಕ್ಕೆ ಊಟದ ಒಂದು ವ್ಯವಸ್ಥೆಯನ್ನ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನ
ಅಣ್ಣನಾಗಿರ್ತಕ್ಕಂಥ ಯಾರು ವಿಮಲಾನಂದ ಅವರು ವಹಿಸ್ಕೊಂಡಿದ್ದಾರೆ. ಅಣ್ಣ ವಿಮಲಾನಂದ ಆದರ್ಶ ನಾಟಕ ಸಂಘ ಎಂಬ ನಾಟಕ ಕಂಪನಿ ಸ್ಥಾಪಿಸಿ ನಾಟಕಗಳನ್ನು ಪ್ರದರ್ಶನ ಮಾಡುವ ಮೂಲಕ ಕುಟುಂಬ ಪೋಷಣೆಯ ಹೊಣೆಯನ್ನು ನಿರ್ವಹಿಸುತ್ತಿದ್ದರು. ಈ ದಿನಗಳಲ್ಲೇ ಪಂಡರಿಬಾಯಿ ಮಹಾರಾಜರ ಸಮ್ಮುಖದಲ್ಲಿ ಕೀರ್ತನೆಯನ್ನು ಹಾಡಿ ಸೈ ಎನಿಸಿಕೊಂಡಿದ್ದರು. ಇಂತಹ ದಿನಗಳಲ್ಲಿ ಪಂಡರಿಬಾಯಿಯವರಿಗೆ ಆಕಸ್ಮಿಕವಾಗಿ ಮುದುಕನ ಮದುವೆ ನಾಟಕದಲ್ಲಿ ಬಣ್ಣ ಹಚ್ಚುವ ಸನ್ನಿವೇಶ ಎದುರಾಯಿತು. ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ವಾರ್ತೆ ಕಳುಹಿಸಿದರು. ನಾಟಕದ ಟಿಕೆಟ್ಗಳು ಪೂರ್ತಿ ಮಾರಾಟವಾಗಿದ್ದವು. ನಾಟಕ ನಿಂತರೆ ಬಹುದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ಳುತ್ತಿತ್ತು. ಆ ಪಾತ್ರವನ್ನು ತಂಗಿ ಪಂಡರಿಬಾಯಿ ಕೈಲಿ ಏಕೆ ಮಾಡಿಸಬಾರದು ಎಂಬ ಆಲೋಚನೆ ಅಣ್ಣ ವಿಮಲಾನಂದನಿಗೆ ಬಂತು. ಇದು ದೈವ ಇಚ್ಛೆ ಎಂಬುದು ಪಂಡರಿಬಾಯಿಯವರ ನಂಬಿಕೆ. ಇಲ್ಲದೆ ಹೋಗಿದ್ದರೆ ಕಟು ಸಂಪ್ರದಾಯವಾದಿಯಾಗಿದ್ದ ರಂಗರಾವ್ ಅಂದು ಮಗಳಿಗೆ ಬಣ್ಣ ಹಚ್ಚಿಕೊಳ್ಳಲು ಒಪ್ಪಿಗೆ ಕೊಡುತ್ತಿದ್ದರೆ ಆ ನಾಟಕ ಪ್ರದರ್ಶನ ನೋಡಲು ಪಿಟೀಲ್ ಚೌಡಯ್ಯನವರು ಹಾಗೂ ಸಿನಿಮಾ ಪ್ರವರ್ತಕರಾಗಿದ್ದ ಕೆ ಹಿರಣ್ಣಯ್ಯ ಅವರು ಬಂದಿದ್ದರು. ಅವರಿಬ್ಬರೇ ಅದೇ ಕಾಲಕ್ಕೆ ವಾಣಿ ಎಂಬ ಚಲನಚಿತ್ರವನ್ನು ಸಿದ್ಧಗೊಳಿಸುತ್ತಿದ್ದರು. ವಾಣಿ ಎಂಬ ಚಲನಚಿತ್ರವನ್ನ ಸಿದ್ಧಗೊಳಿಸುತ್ತಿದ್ದರು. ಅಂದು ರಂಗದ ಮೇಲೆ ಪಂಡರಿಬಾಯಿಯವರು ಅಭಿನಯವನ್ನು ಕಂಡು ಮೆಚ್ಚಿ ತಮ್ಮ ಚಿತ್ರದಲ್ಲಿ ಸಣ್ಣ ಪಾತ್ರವೊಂದನ್ನು ನೀಡಿದರು. ಹೀಗೆ ಮಹಾನಟಿಯೊಬ್ಬಳ ಸಿನಿಮಾಯಾನ ಶುರುವಾಯಿತು. ವಾಣಿ ಚಿತ್ರದಲ್ಲಿ ಪಂಡರಿಬಾಯಿ ಅವರ ನಟನ ಪ್ರತಿಭೆ ಲೋಕದೆದುರು ಅನಾವರಣಗೊಂಡಿತು. ಆಮೇಲೆಯೂ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬರಲಿಲ್ಲ. ಅಂತಹ ಸಮಯದಲ್ಲಿ ರಂಗಭೂಮಿ ಆಕೆಯ ಕೈ ಬಿಡಲಿಲ್ಲ. ಆ ದಿನಗಳಲ್ಲಿ ಕರ್ನಾಟಕ ಮಾತ್ರವಲ್ಲದೆ ದೂರದ ಮುಂಬೈವರೆಗೆ ಪ್ರವಾಸ ಮಾಡಿ ನಾಟಕಗಳಲ್ಲಿ ಅಭಿನಯಿಸಿ ಕುಟುಂಬಕ್ಕೆ ಆಸರೆಯಾಗಿ ನಿಂತರು. ಇದೇ ಸಮಯದಲ್ಲಿ ಕುಟುಂಬಕ್ಕೆ ಆಸರೆಯಾಗಿ ನಿಂತರು. ಇದೇ ಸಮಯದಲ್ಲಿ ವಿಮಲಾನಂದರ ಗೆಳೆಯರಾಗಿದ್ದ ಸುದರ್ಶನ್ ಎವಿಎಂ ಸ್ಟುಡಿಯೋ ಮಾಲೀಕರಾಗಿದ್ದ ಚೆಟ್ಟಿಯಾರ್ ಅವರಿಗೆ ಪಂಡರಿಬಾಯಿಯವರ ಫೋಟೋ ಕೊಟ್ಟಿದ್ದರು. ತಿಂಗಳಿಗೆ 300 ರೂಪಾಯಿಯ ಮಾಸಿಕ ಸಂಬಳ, 3 ವರ್ಷಗಳಿಗೆ ಎವಿಎಂ ಜೊತೆ ಒಪ್ಪಂದ ಮಾಡಿಕೊಂಡು ಪಂಡರಿಬಾಯಿ ಮದ್ರಾಸಿಗೆ ಬಂದು ನೆಲೆಸಿದರು. ಕಷ್ಟಪಟ್ಟು ತಮಿಳು ಭಾಷೆಯನ್ನು ಕಲಿತರು. ಗುಣಸಾಗರಿ ಸಿನಿಮಾದಲ್ಲಿ ಹೊನ್ನಪ್ಪ ಭಾಗವತರ್ ಅವರಿಗೆ ನಾಯಕಿಯಾಗಿ ನಟಿಸಿದರು. ಅಲ್ಲಿಂದ ಪಂಡರಿಬಾಯಿಯವರ ಯಶೋಗಾಥೆ ಶುರುವಾಯಿತು. ಈ ನಡುವೆ ಮದುವೆಯ ಪ್ರಸ್ತಾಪ ಆದರೂ ಕುಟುಂಬಕ್ಕೆ ನೆರವಾಗುವ ದೃಷ್ಟಿಯಿಂದ ತಾವೇ ಅದನ್ನು ನಿರಾಕರಿಸಿದರು. ಚಲನಚಿತ್ರ ಎಂದರೆ ಮೂಗು ಮುರಿಯುತ್ತಿದ್ದ ಕಾಲದಲ್ಲಿ ಚಿತ್ರರಂಗಕ್ಕೆ ಬಂದ ಪಂಡರಿಬಾಯಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಎಲ್ಲ ಬಗೆಯ ಸ್ತ್ರೀ ಪಾತ್ರಗಳಲ್ಲಿ ನಟಿಸಿದರು. ಸುಮಾರು 400ಕ್ಕೂ ಮಿಕ್ಕು ಚಿತ್ರಗಳಲ್ಲಿ ನಟಿಸಿದ ಪಂಡರಿಬಾಯಿ ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿ ಹಾಗೂ ಹಿಂದಿಯ ಚಿತ್ರಗಳಲ್ಲೂ ನಟಿಸಿ ರಾಷ್ಟ್ರೀಯ ನಟಿ ಎನಿಸಿಕೊಂಡರು. ಪಂಡರಿಬಾಯಿ ಅಭಿನಯದಲ್ಲಿ ಭಾರತೀಯ ಹೆಣ್ತನದ ಲಕ್ಷಣಗಳು ಅನಾವರಣಗೊಂಡಿವೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಭಕ್ತಿ ಪರವಶವಾಗುವ ಪಾತ್ರಗಳನ್ನು ಲೀಲಾಜಾಲವಾಗಿ ಅಭಿನಯಿಸುತ್ತಿದ್ದ ಪಂಡರಿಬಾಯಿಯವರು ಇನ್ನೂ ಜನಮಾನಸದಲ್ಲಿ ಚಂದ್ರಮತಿ,
ಸತಿ ಸಕ್ಕುಬಾಯಿ ಹಾಗೆಯೇ ಉಳಿದುಕೊಂಡಿದ್ದಾರೆ. ಅಷ್ಟಿರ್ಲಿ. ನೆಕ್ಸ್ಟ್ ಬಿಡೋಣ. ಗಟ್ಟಿಯಾಗಿ ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ಮೈಸೂರು ಕಲಾವಿದರ ಪ್ರೋತ್ಸಾಹ ನೀಡುವ ಕೇಂದ್ರವಾಗಿತ್ತು. ತುತ್ತಿನ ಚೀಲ ತುಂಬಿಸುವ ಸಲುವಾಗಿ ರಂಗರಾವ್ ಕುಟುಂಬ 1940ರ ಸುಮಾರಿಗೆ ಮೈಸೂರಿಗೆ ಸ್ಥಳಾಂತರಗೊಂಡಿತು. ಆ ದಿನಗಳಲ್ಲಿ ಪಂಡರಿಬಾಯಿ ಬಾಲ್ಯ ಕಳೆದು ಯೌವನಕ್ಕೆ ಕಾಲಿಡುತ್ತಿದ್ದರು. ಪಂಡರಿಬಾಯಿ ಅವರಿಗೆ ಅಣ್ಣ ವಿಮಲಾನಂದ ಆದರ್ಶ ನಾಟಕ ಸಂಘ ಎಂಬ ನಾಟಕ ಕಂಪನಿ ಸ್ಥಾಪಿಸಿ ನಾಟಕಗಳನ್ನು ಪ್ರದರ್ಶನ ಮಾಡುವ ಮೂಲಕ ಕುಟುಂಬ ಪೋಷಣೆಯ ಹೊಣೆಯನ್ನು ನಿರ್ವಹಿಸುತ್ತಿದ್ದರು. ಈ ದಿನಗಳಲ್ಲಿಯೇ ಪಂಡರಿಬಾಯಿ ಮಹಾರಾಜರ ಸಮ್ಮುಖದಲ್ಲಿ ಕೀರ್ತನೆಯನ್ನು ಹಾಡಿ ಸೈ ಎನಿಸಿಕೊಂಡಿದ್ದರು. ಇಂತಹ ದಿನಗಳಲ್ಲಿ ಪಂಡರಿಬಾಯಿ ಅವರಿಗೆ ಆಕಸ್ಮಿಕ ಮುದುಕನ ಮದುವೆ ನಾಟಕದಲ್ಲಿ ಬಣ್ಣ ಹಚ್ಚುವ ಸನ್ನಿವೇಶ ಎದುರಾಯಿತು. ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ವಾರ್ತೆ ಕಳುಹಿಸಿದಳು. ನಾಟಕದ ಟಿಕೆಟುಗಳು ಪೂರ್ತಿ ಮಾರಾಟವಾಗಿದ್ದವು. ನಾಟಕ ನಿಂತರೆ ಬಹುದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ಳುತ್ತಿತ್ತು. ಆ ಪಾತ್ರವನ್ನು ತಂಗಿ ಪಂಡರಿಬಾಯಿ ಕೈಲಿ ಏಕೆ ಮಾಡಿಸಬಾರದು ಎಂಬ ಆಲೋಚನೆ ಅಣ್ಣ ವಿಮಲಾನಂದನಿಗೆ ಬಂತು. ಇದು ದೈವ ಇಚ್ಛೆ ಎಂಬುದು ಪಂಡರಿಬಾಯಿಯವರ ನಂಬಿಕೆ. ಇಲ್ಲದೆ ಹೋಗಿದ್ದರೆ ಕಟ್ಟು ಸಂಪ್ರದಾಯವಾದಿಯಾಗಿದ್ದ ರಂಗರಾವ್ ಅಂದು ಮಗನಿಗೆ ಬಣ್ಣ ಹಚ್ಚಿಕೊಳ್ಳಲು ಒಪ್ಪಿಗೆ ಕೊಡುತ್ತಿದ್ದರೆ ಆ ನಾಟಕ ಪ್ರದರ್ಶನ ನೋಡಲು ಪಿಟೂಲ್ ಚೌಡಯ್ಯನವರು ಹಾಗೂ ಸಿನಿಮಾ ಪ್ರವರ್ತಕರೇ ಕೆ. ಹಿರಣ್ಣಯ್ಯ ಅವರು ಬಂದಿದ್ದರು. ಅವರಿಬ್ಬರು ಅದೇ ಕಾಲಕ್ಕೆ ವಾಣಿ ಎಂಬ ಚಲನಚಿತ್ರವನ್ನು ಸಿದ್ಧಗೊಳಿಸುತ್ತಿದ್ದರು. ಅದು ರಂಗದ ಮೇಲೆ ಪಂಡರಿಬಾಯಿಯವರ ಅಭಿನಯವನ್ನು ಕಂಡು ಮೆಚ್ಚಿ ತಮ್ಮ ಚಿತ್ರದಲ್ಲಿ ಸಣ್ಣ ಪಾತ್ರವೊಂದು ನೀಡಿದರು. ಹೀಗೆ ಮಹಾನಟಿ ಒಬ್ಬಳು ಸಿನಿಮಾಯಾನ ಶುರುವಾಯಿತು. ವಾಣಿ ಚಿತ್ರದಲ್ಲಿ ಪಂಡರಿಬಾಯಿ ಅವರ ನಟನಾ ಪ್ರತಿಭೆ ಲೋಕದೆದುರು ಅನಾವರಣಗೊಂಡಿತು. ಆಮೇಲೆಯೂ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬರಲಿಲ್ಲ. ಅಂತಹ ಸಮಯದಲ್ಲಿ ರಂಗಭೂಮಿ ಆಕೆಯ ಕೈ ಬಿಡಲಿಲ್ಲ. ಆ ದಿನಗಳಲ್ಲಿ ಕರ್ನಾಟಕ ಮಾತ್ರವಲ್ಲದೆ ದೂರದ ಮುಂಬೈವರೆಗೂ ಪ್ರವಾಸ ಮಾಡಿ ನಾಟಕಗಳಲ್ಲಿ ಅಭಿನಯಿಸಿ ಕುಟುಂಬಕ್ಕೆ ಆಸರೆಯಾಗಿ ನಿಂತರು. ಇದೇ ಸಮಯದಲ್ಲಿ ವಿಮಲಾನಂದರ ಗೆಳೆಯರಾಗಿದ್ದ ಸುದರ್ಶನ್, ಎವಿಎಂ ಸ್ಟುಡಿಯೋ ಮಾಲೀಕರಾಗಿದ್ದ ಚೆಟ್ಟಿಯಾರ್ ಅವರಿಗೆ ಪಂಡರಿಬಾಯಿ ಅವರ ಫೋಟೋ ಕೊಟ್ಟಿದ್ದರು. ತಿಂಗಳಿಗೆ 300 ರೂಪಾಯಿ ಮಾಸಿಕ ಸಂಬಳ. 3 ವರ್ಷಗಳಿಗೆ ಎವಿಎಂ ಜೊತೆ ಒಪ್ಪಂದ ಮಾಡಿಕೊಂಡು ಪಂಡರಿಬಾಯಿ ಮದರಾಸಿಗೆ ಬಂದು ನೆಲೆಸಿದರು. ಕಷ್ಟಪಟ್ಟು ತಮಿಳುನಾಡು ಭಾಷೆಯನ್ನು ಕಲಿತರು. ಗುಣಸಾಗರಿ ಸಿನಿಮಾದಲ್ಲಿ ಹೊನ್ನಪ್ಪ ಭಾಗವತರ್ ಅವರಿಗೆ ನಾಯಕಿಯಾಗಿ ನಟಿಸಿದರು. ಅಲ್ಲಿಂದ ಪಂಡರಿಬಾಯಿಯವರ ಯಶೋಗಾಥೆ ಶುರುವಾಯಿತು. ಈ ನಡುವೆ ಮದುವೆ ಪ್ರಸ್ತಾಪ ಆದರೂ ಕುಟುಂಬಕ್ಕೆ ನೆರವಾಗುವ ದೃಷ್ಟಿಯಿಂದ ತಾವೇ ಅದನ್ನು ನಿರಾಕರಿಸಿದರು. ಚಲನಚಿತ್ರ ಎಂದರೆ ಮೂಗು ಮುರಿಯುತ್ತಿದ್ದ ಕಾಲದಲ್ಲಿ ಚಿತ್ರರಂಗಕ್ಕೆ ಬಂದ ಪಂಡರಿಬಾಯಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಎಲ್ಲಾ ಬಗೆಯ ಸ್ತ್ರೀ ಪಾತ್ರಗಳಲ್ಲಿ ನಟಿಸಿದರು. ಸುಮಾರು 400ಕ್ಕೂ ಮಿಕ್ಕ ಚಿತ್ರಗಳಲ್ಲಿ ನಟಿಸಿದ ಪಂಡರಿಬಾಯಿ ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದಲ್ಲಿ ಎಲ್ಲ ಭಾಷೆಗಳಲ್ಲಿ ಹಾಗೂ ಹಿಂದಿಯ ಚಿತ್ರಗಳಲ್ಲೂ ನಟಿಸಿ ರಾಷ್ಟ್ರೀಯ ನಟಿ ಎನಿಸಿಕೊಂಡರು. ಪಂಡರಿಬಾಯಿ ಅಭಿನಯದಲ್ಲಿ ಭಾರತೀಯ ಹೆಣ್ತನದ ಲಕ್ಷಣಗಳು ಅನಾವರಣಗೊಂಡಿವೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಭಕ್ತಿ ಪರವಶವಾಗುವ ಪಾತ್ರಗಳು ಲೀಲಾಜಾಲವಾಗಿ ಅಭಿನಯಿಸುತ್ತಿದ್ದ ಪಂಡರಿಬಾಯಿಯವರು ಇನ್ನೂ ಜನಮಾನಸದಲ್ಲಿ ಚಂದ್ರಮತಿ, ಸತಿ ಸಕ್ಕುಬಾಯಿ ಹಾಗೆ ಉಳಿದುಕೊಂಡಿದ್ದಾರೆ. ಪಂಡರಿಬಾಯಿಯವರು
ಬಾಲ್ಯದಲ್ಲಿ ತುಂಬಾ ಕಷ್ಟಪಟ್ಟು ತನ್ನ ಬಡತನದಲ್ಲಿ ಬಾಲ್ಯ ಜೀವನವನ್ನು ಕಳಿಬೇಕಾಗುತ್ತೆ. ಆಗ ಭಟ್ಕಳದಿಂದ ಮೈಸೂರಿಗೆ ಬಂದಾದ ಮೇಲೆ ಮೈಸೂರಿನಲ್ಲಿ ಒಂದು ಮಹಾರಾಜರ ಎದುರಿಗೆ ಒಂದು ಕೀರ್ತನೆಯನ್ನ ಹಾಡಿ ಅವರಿಂದ ಪ್ರಶಂಸೆಗೆ ಒಳಪಟ್ಟಾದ ಮೇಲೆ ಅವರ ಅಣ್ಣ ಮೈಸೂರಿನಲ್ಲಿ ಒಂದು ಆದರ್ಶ ನಾಟಕ ಸಂಘ ಅಂತ ಹೇಳಿ ಒಂದು ಸಂಘವನ್ನ ಕಟ್ಟಿ ಅದರಲ್ಲಿ ನಾಟಕಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು. ಅದರಿಂದ ಬಂದಂತಹ ಹಣದಲ್ಲಿ ಅವರು ತುತ್ತಿನ ಚೀಲವನ್ನ ಅಥವಾ ಕೂಳಿನ ಚೀಲವನ್ನ ತುಂಬಿಸ್ಬೇಕಾಗಿತ್ತು. ಹಾಗಾಗಿ ಕಷ್ಟಪಟ್ಟು ತನ್ನ ಇಡೀ ಕುಟುಂಬದ ಸಾಕುವಂತಹ ಹೊಣೆ ಆ ಅಣ್ಣನಾಗಿರ್ತಕ್ಕಂಥ ವಿಮಲಾನಂದ ಅವರಿಗೆ ಹೆಗಲ ಮೇಲೆ ಬಿತ್ತು. ಹೀಗಾಗಿ ಒಂದು ಸಾರಿ ಈ ಮುದುಕನ ಮದುವೆ ಅಂತಕ್ಕಂಥ ಒಂದು ನಾಟಕವನ್ನ ಪ್ರದರ್ಶನ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಎಲ್ಲಾ ಟಿಕೆಟ್ಗಳು ಮಾರಾಟವಾಗಿದ್ದಾವೆ. ಇನ್ನೇನು ಕೆಲವೇ ಸಮಯದಲ್ಲಿ ಆ ನಾಟಕ ಪ್ರಾರಂಭ ಆಗಬೇಕು. ಆದ್ರೆ ಆ ಮುದುಕನ ಮದುವೆ ನಾಟಕದ ಪ್ರಮುಖ ಪಾತ್ರಧಾರಿಯಾಗಿದ್ದಂತಹ ಆ ನಾಟಕದ ಕಥಾನಾಯಕಿಯಾಗಿದ್ದಂಥವರು ಕೊನೆಯ ಕ್ಷಣದಲ್ಲಿ ಬರೋದಕ್ಕಾಗದಿಲ್ಲ ಅನ್ನುವ ಸಂದೇಶವನ್ನ ಕಳಿಸ್ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾಟಕ ನಿಂತ್ರೆ ಅವತ್ತಿನ ದಿನದ ಎಲ್ಲ ಟಿಕೆಟ್ಗಳು ಮಾರಾಟ ಆಗಿದ್ವು. ವಾಪಸ್ ಹಣವನ್ನ ಕೊಟ್ರೆ ಇಡೀ ಕುಟುಂಬ ಅವತ್ತು ಉಪವಾಸ ಇರಬೇಕಾಗಿತ್ತು. ಹಾಗಾಗಿ ಏನ್ ಮಾಡೋದು ಅಂತೇಳಿ ಯೋಚನೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅವರ ಅಣ್ಣನಿಗೆ ವಿಮಲಾನಂದ ಅವರಿಗೆ ಒಂದು ಯೋಚನೆ ಬರುತ್ತೆ. ತನ್ನ ತಂಗಿಯಾದಂತಹ ಪಂಡರಿಬಾಯಿಯನ್ನ ಯಾಕೆ ನಾವು ಬಣ್ಣ ಹಚ್ಚಿ ಆ ಪಾತ್ರವನ್ನ ನೀಡಬಾರದು ಅಂತೇಳಿ ಯೋಚನೆ ಮಾಡಿ ತನ್ನ ತಂದೆಯನ್ನ ಕೇಳಿದಾಗ ಆಗ ತಂದೆ ವಿಧಿ ಇಲ್ಲದೆ ಅವರು ಹುಟ್ಟು ಸಂಪ್ರದಾಯವಾದಿಯಾಗಿದ್ದಂತಹವರು ಕೂಡ ಅವತ್ತು ಒಪ್ಪಿಗೆಯನ್ನ ಕೊಡ್ತಾರೆ. ಆಗ ಅವರು ಪಂಡರಿಬಾಯಿ ಮೊದಲ ಬಾರಿಗೆ ಆ ಮುದುಕನ ಮದುವೆ ಎಂಬ ನಾಟಕದಲ್ಲಿ ಬಣ್ಣವನ್ನ ಹಚ್ಚಬೇಕಾದಂತಹ ಪ್ರಸಂಗ ಒದಗಿ ಬರುತ್ತೆ. ಆ ನಾಟಕ ಪ್ರದರ್ಶನ ಆಗಿ ಎಲ್ಲರ ಜನಮೆಚ್ಚುಗೆ ಕೂಡ ಅವತ್ತು ಸಿಗುತ್ತೆ. ಆ ನಾಟಕವನ್ನ ನೋಡಲು ಪಿಟೀಲ್ ಚೌಡಯ್ಯ ಅವರ ಜೊತೆಯಲ್ಲಿ ಮಾಸ್ಟರ್ ಕೆ ಹಿರಣ್ಣಯ್ಯ ಅವರು ಕೂಡ ಬಂದಿದ್ರು. ಅವರು ಆಗ ತಾನೇ ಒಂದು ವಾಣಿ ಎಂತಕ್ಕಂತಹ ಒಂದು ಚಲನಚಿತ್ರವನ್ನ ಸಿದ್ಧಗೊಳಿಸ್ತಾ ಇದ್ರು. ವಾಣಿ ಎಂತಕ್ಕಂಥ ಒಂದು ಸಿನಿಮಾವನ್ನ ಸಿದ್ಧಗೊಳಿಸ್ತಾ ಇದ್ರು. ಆ ಮುದುಕನ ಮದುವೆ ನಾಟಕದಲ್ಲಿ ಪಂಡರಿಬಾಯಿಯವರ ಅಭಿನಯವನ್ನ ನೋಡಿ ಮನಸೋತು ಅವರು ಯಾಕೆ ಇವರಿಗೊಂದು ಪಾತ್ರವನ್ನು ಕೊಡಬಾರದು ಅಂತಂದೇಳಿ ಆ ವಾಣಿ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರವನ್ನ ಕೊಡ್ತಾರೆ. ಆ ಸಣ್ಣ ಪಾತ್ರವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಪಂಡರಿಬಾಯಿ ಸಣ್ಣ ಪಾತ್ರವಾಗಿರ್ಲಿ ದೊಡ್ಡ ಪಾತ್ರವೇ ಆಗಿರ್ಲಿ ಮನಪೂರ್ವಕವಾಗಿ ಅಭಿನಯವನ್ನ ಮಾಡಿ ಎಲ್ಲರ ಒಂದು ಪ್ರಶಂಸೆಗೆ ಒಳಗಾಗ್ತಾರೆ. ಹಾಗಾಗಿ ಆ ಅಭಿನಯವನ್ನು ಕಂಡಂತಹ ಆ ವಾಣಿ ಚಿತ್ರದಲ್ಲಿ ಪಂಡರಿಬಾಯಿ ಅವರ ನಟನೆ, ಅವರ ಪ್ರತಿಭೆ ಅಪ್ರತಿಮವಾಗಿತ್ತು. ಆಗ ಅಂತಹ ಒಂದು ಸಮಯದಲ್ಲಿ ರಂಗಭೂಮಿ ಅಂತಕ್ಕಂಥದ್ದು ಅವರಿಗೆ ಆ ಸಿನಿಮಾದಲ್ಲಿ ನಟನೆ ಮಾಡಿದ ಮೇಲೂ ಕೂಡ ಅವರಿಗೆ ಅಂತ ಅವಕಾಶಗಳೇನು ಬರಲಿಲ್ಲ. ಆದ್ರೆ ಯಾವಾಗ ಈ ರಂಗಭೂಮಿಯಲ್ಲಿ ಬಣ್ಣವನ್ನ ಹಚ್ಚಿದ್ರು, ಹಾಗಾಗಿ ಅದೇ ರಂಗಭೂಮಿಯಲ್ಲಿ ಅವರು ತಮ್ಮ ಅಭಿನಯವನ್ನ ಮುಂದುವರಿಸ್ತಾ ಹೋಗ್ತಾರೆ. ಅಭಿನಯವನ್ನ ಮುಂದುವರಿಸಿದ ನಂತರ ಅವರ ಸ್ನೇಹಿತರಾಗಿರ್ತಕ್ಕಂಥ ಸುದರ್ಶನ್ ಅವರು ಮತ್ತೆ AVM ಸ್ಟುಡಿಯೋ ಮಾಲೀಕರಾಗಿದ್ದಂತಹ ಚೆಟ್ಟಿಯಾರ್ ಇವರಿಗೆ ಇವರ ಒಂದು ಫೋಟೋವನ್ನ ಪಂಡರಿಬಾಯಿ ಅವರ ಫೋಟೋವನ್ನ ಕಳಿಸ್ಕೊಟ್ಟಿರ್ತಾರೆ. ಅವರು ಈ ಫೋಟೋವನ್ನು ನೋಡಿ ಕೊನೆಗೆ ಇವರನ್ನ ಚಲನಚಿತ್ರ ರಂಗಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರನ್ನ ಕರೆಸಿ ತಿಂಗಳಿಗೆ 300 ರೂಪಾಯಿ ಸಂಬಳವನ್ನ 300 ರೂಪಾಯಿನ ಸಂಬಳವನ್ನ ಅವರು ನಿಗದಿ ಮಾಡ್ತಾರೆ. ಆ 300 ಸಂಬಳವನ್ನ ನಿಗದಿ ಮಾಡಿ ಕೊನೆಗೆ ಒಪ್ಪಂದದ ಮೇರೆಗೆ ಆ 300 ರೂಪಾಯಿ ಸಂಬಳಕ್ಕೆ ಅವರಲ್ಲಿ ಸೇರ್ಕೊಳ್ತಾರೆ. ಹೀಗೆ 300 ರೂಪಾಯಿಯಿಂದ ಸೇರ್ಪಡೆಯಾದಂತಹ ಪಂಡರಿಬಾಯಿಯ ಯಶೋಗಾಥೆ ಎಲ್ಲಿಗೆ ತಂದು ನಿಲ್ಲಿಸುತ್ತೆ ಅಂತಂದ್ರೆ
ಕನ್ನಡ ಚಿತ್ರರಂಗದಲ್ಲಿ ಸುಮಾರು 400 ಚಲನಚಿತ್ರಗಳಲ್ಲಿ ಅಭಿನಯಿಸ್ತಕ್ಕಂತ ಒಂದು ಅವಕಾಶ ದೊರಕಿ ಬರುತ್ತೆ. ಹೀಗೆ ಅವರು ಪ್ರತಿ ಸಿನಿಮಾದಲ್ಲೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ನಟನೆಯನ್ನ ಅವರು ಅಭಿನಯಿಸಿ ಎಲ್ಲರ ಒಂದು ಜನಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಕನ್ನಡ ಚಲನಚಿತ್ರರಂಗವೇ ಅವರನ್ನ ಹಾಡಿ ಹೊಗಳುವ ಹಾಗೆ ಅವರ ಅಭಿನಯವನ್ನು ಕೂಡ ಮಾಡ್ತಾರೆ. ಈಗಲೂ ಸಹ ಅವರು ಅಷ್ಟೇ ಅಲ್ಲ, ಅದಾದ ಮೇಲೆ ಗುಣಸಾಗರಿ ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ಅವರು ಹೊನ್ನಪ್ಪ ಭಾಗವತರ್ ಅವರೊಂದಿಗೆ ನಾಯಕಿಯಾಗಿ, ಆ ಹೊನ್ನಪ್ಪ ಭಾಗವತರ್ ನಾಯಕ ನಟನಾಗಿ, ಈ ಪಂಡರಿಬಾಯಿ ನಾಯಕಿಯಾಗಿ, ಅವರ ಜೊತೆಯಲ್ಲಿ ನಾಯಕಿಯಾಗಿ ಈ ಗುಣಸಾಗರಿ ಅಂತಕ್ಕಂಥ ಚಲನಚಿತ್ರದಲ್ಲಿ ಅಭಿನಯವನ್ನು ಮಾಡ್ತಾರೆ. ಈ ಗುಣಸಾಗರಿ ಅಂತಕ್ಕಂಥ ಚಲನಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದಂತಹ ಪಂಡರಿಬಾಯಿ ಅವರಿಗೆ ಅತ್ಯಂತ ಹೆಚ್ಚಿನ ಯಶಸ್ಸು ಕೂಡ ಸಿಗುತ್ತೆ. ಅಲ್ಲಿಂದ ಪ್ರಾರಂಭವಾದಂತಹ ಅವರ ಚಲನಚಿತ್ರ ದಾರಿ, ಚಲನಚಿತ್ರದ ಯಶೋಗಾಥೆ ಪ್ರಾರಂಭ ಆಗಿ ಕೊನೆಗೆ ಅವರು ಕನ್ನಡ ಚಲನಚಿತ್ರರಂಗದಲ್ಲಿ ಲೀಲಾಜಾಲವಾಗಿ ಅಭಿನಯವನ್ನು ಮಾಡತಕ್ಕಂಥ ಒಂದು ಚಾಕಚಕ್ಯತೆಯಿಂದ ಅವರು ತನ್ನ ಮನಪೂರ್ವಕವಾಗಿ ಅಭಿನಯವನ್ನ ಮಾಡಿ ಎಲ್ಲರ ಒಂದು ಮೆಚ್ಚುಗೆಯನ್ನ ಪಡ್ಕೊಳ್ತಾರೆ. ಹಾಗೆ ಈಗಲೂ ಸಹ ಜನಮಾನಸದಲ್ಲಿ ಇವರು ಸತಿ ಸಕ್ಕುಬಾಯಿ, ಹಾಗೆ ಚಂದ್ರಮತಿ, ಸತ್ಯ ಹರಿಶ್ಚಂದ್ರದಲ್ಲಿ ಚಂದ್ರಮತಿ ಪಾತ್ರವನ್ನು ಮಾಡಿ ಈಗಲೂ ಸಹ ಕನ್ನಡಿಗರ ಮನಸ್ಸಿನಲ್ಲಿ ಹರಿಶ್ಚಂದ್ರನ ಹೆಂಡತಿಯಾಗಿರ್ತಕ್ಕಂಥ ಚಂದ್ರಮತಿಯಾಗಿ ಅವರು ಇರತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಜೊತೆಗೆ ಸತಿ ಸಕ್ಕುಬಾಯಿ ಎಂದೇ ಗುರುತಿಸಿಕೊಂಡಿದ್ದಾರೆ ಅವರು. ಹಾಗಾಗಿ ಕನ್ನಡ ಚಲನಚಿತ್ರರಂಗದಲ್ಲಿ ಬರೀ ಕೇವಲ ನಾಯಕಿಯಾಗಿ ಮಾತ್ರ ಅಲ್ಲ, ಪೋಷಕ ನಟಿಯಾಗಿಯೂ ಸಹ ಕನ್ನಡ ಚಲನಚಿತ್ರರಂಗದಲ್ಲಿ ಅತ್ಯಂತ ಹೆಚ್ಚಿನದಾಗಿರ್ತಕ್ಕಂಥ ಕೀರ್ತಿಯನ್ನ ಪಡ್ಕೊಂಡಂತಹ ಒಂದು ವ್ಯಕ್ತಿತ್ವ ಇವರದಾಗಿದೆ. ಇಷ್ಟೇ ಅಲ್ಲ, ಈ ಹೆಸರಿಗೆ ತಕ್ಕಂತೆ ಅವರು ಅಭಿನಯಿಸಿದಂತಹ ಗುಣಸಾಗರಿ ಅವರ ಹೆಸರಿಗೆ ತಕ್ಕ ಹಾಗೆ ಅವರ ನಡತೆ ಗುಣದಲ್ಲೂ ಕೂಡ ಅವರು ಗುಣಸಾಗರಿಯಾಗಿ ಚಲನಚಿತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಕೀರ್ತಿಯನ್ನ ಗಳಿಸಿದಂಥವರು ಅಂತಂದ್ರೆ ಪಂಡರಿಬಾಯಿ. ಉಳಿದಂತ ಅಂಶವನ್ನ ನಾಳೆ ನೋಡೋಣ. ಈಗ ಪುಸ್ತಕವನ್ನ ಮುಚ್ಚಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ನಾನು. ನೋಡೋದಲ್ಲಿ ಎಷ್ಟರ ಮಟ್ಟಿಗೆ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತಂದೇಳಿ ಗೊತ್ತಾಗುತ್ತೆ ನಿಮಗೆ. ಅರ್ಥ ಇದನ್ನೆಲ್ಲ ನೋಡಿ. ಪಂಡರಿಬಾಯಿ ಅವರ ಕುಟುಂಬ ಮೊದಲು ಎಲ್ಲಿ ವಾಸವಾಗಿತ್ತು? ಕೈಯಿಡಿಸಿ. ಎಲ್ಲಿ ವಾಸವಾಗಿತ್ತು? ಮೊದಲು ಅವರ ಕುಟುಂಬ ವಾಸವಾಗಿದ್ದಂತಹ ಸ್ಥಳ ಯಾವುದು? ಯಶವಂತ? ಭಟ್ಕಳದಲ್ಲಿ ಅವರ ಕುಟುಂಬ ವಾಸವಾಗಿತ್ತು. ತದನಂತರ ಬಡತನವನ್ನ ಸಹಿಸಲಾರದೆ ಊಟಕ್ಕೋಸ್ಕರ ಅವರು ಇಡೀ ಕುಟುಂಬವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದರು. ಎಲ್ಲಿಗೆ ವರ್ಗಾವಣೆ ಮಾಡಿ ಬಂದ್ರವರು? ನೀನೆ ಮೈಸೂರಿಗೆ ಬಂದರು. ಮೈಸೂರಿಗೆ ಬಂದಾದ ಮೇಲೆ ಅವರು ತಮ್ಮ ಕುಟುಂಬದ ನಿರ್ವಹಣೆಗಾಗಿ ಯಾವ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ರು? ಮೈಸೂರಿಗೆ ಬಂದು ಅಲ್ಲಿ ಜೀವನಕ್ಕಾಗಿ ಏನ್ ಮಾಡಿದ್ರು? ಮೈಸೂರಿಗೆ ಬಂದಾದ್ಮೇಲೆ ಅವರು ಜೀವನಕ್ಕಾಗಿ ಯಾವ ಮಾರ್ಗವನ್ನ ಕಂಡು ಹಿಡಿದ್ರು? ಆದರ್ಶ ನಾಟಕ ಸಂಘ ಅಂತಕ್ಕಂಥ ಒಂದು ಸಂಘವನ್ನ ಕಟ್ಕೊಂಡು ನಾಟಕಗಳ ಪ್ರದರ್ಶನವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ ಅಲ್ವಾ? ಆ ಆದರ್ಶ ನಾಟಕ ಸಂಘದಲ್ಲಿ ಪಂಡರಿಬಾಯಿ ಅವರಿಗೆ ಬಣ್ಣ ಹಚ್ಚುವಂತಹ ಅವಕಾಶವನ್ನು ತಂದುಕೊಟ್ಟಂತಹ
ನಾಟಕದ ಪ್ರಸಂಗ ಯಾವುದು? ಯಾವ ನಾಟಕದಲ್ಲಿ ಆ ಪ್ರಸಂಗ ಒದಗಿ ಬಂತು? ಮುದುಕನ ಮದುವೆ ನಾಟಕದಲ್ಲಿ ಆ ಒಂದು ಪ್ರಸಂಗ ಒದಗಿ ಬಂತು. ಏನ ಆ ಪ್ರಸಂಗ? ಅದು ಬಣ್ಣ ಹಚ್ಚತಕ್ಕಂತ ಪ್ರಸಂಗ ಯಾವ್ದದು? ಯಾಕೆ ಒದಗಿ ಬಂತವ್ರು? ಸರ್ ಮೊದಲಿಗೆ ನಟಿ ಆದವರು ಅವ್ರು ಬರಕ್ಕಾಗಲ್ಲ ಅಂತ ಹೇಳಿ ಕಳ್ಸಿದ್ರು ಸರ್. ಅದು ಅಣ್ಣನಾದ್ರು ವಿಮಲಾನಂದ ನನ್ನ ತಂಗಿ ಯಾಕೆ ಮಾಡ್ಬಾರ್ದು ಅಂತ ತಂಗಿ. ಅಂದ್ರೆ ಮುದುಕನ ಮದುವೆ ನಾಟಕದ ಕಥಾನಾಯಕಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾಟಕ ಪ್ರಾರಂಭ ಆಗ್ಬೇಕು, ಆ ಕ್ಷಣದಲ್ಲಿ ಬರೋದಕ್ಕಾಗಲಿಲ್ಲ ಅಂತಕ್ಕಂಥ ಸುದ್ದಿಯನ್ನ ಕಳಿಸ್ತು. ಆಗ ಈ ವಿಮಲಾನಂದ, ಅಣ್ಣನಾಗಿರ್ತಕ್ಕಂಥ ವಿಮಲಾನಂದ ತಂಗಿಯನ್ನೇ ಆ ಪಾತ್ರಕ್ಕೆ ಯಾಕೆ ನಾವು ಹಾಕೊಳ್ಬಾರ್ದು ಅಂತಂದೇಳಿ ಆ ಮುದುಕನ ಮದುವೆ ಪಾತ್ರದಲ್ಲಿ, ಆ ನಾಟಕದಲ್ಲಿ ನಾಯಕಿಯ ಪಾತ್ರವನ್ನ ಮಾಡೋದಕ್ಕೆ, ಬಣ್ಣ ಹಚ್ಚೋದಕ್ಕೆ ಅವಕಾಶ ಒದಗಿ ಬಂತು. ಅದಾದ ಮೇಲೆ ಪಂಡರಿಬಾಯಿಯವರು ಯಾವ ಸಿನಿಮಾದಲ್ಲಿ ಮೊಟ್ಟ ಮೊದಲಿಗೆ ಬಣ್ಣ ಹಚ್ಚತಕ್ಕಂಥ ಅವಕಾಶ? ವಾಣಿ ಎನ್ನುವ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರವನ್ನು ಮಾಡತಕ್ಕಂಥ ಅವಕಾಶ ದೊರಕಿ ಬಂತು. ಹೌದಾ? ಈ ಅವಕಾಶವನ್ನ ಮಾಡಿಕೊಟ್ಟಂತವ್ರು ಯಾರು? ವಾಣಿ ಎನ್ನುವ ಚಲನಚಿತ್ರದಲ್ಲಿ ಅಭಿನಯವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತವ್ರು ಯಾರು? ಈರಣ್ಣಯ್ಯ ಮತ್ತು ಪಿಟೀಲ್ ಚೌಡಯ್ಯ ಮುದುಕನ ಮದುವೆ ನಾಟಕ ನೋಡಕ್ ಬಂದಿದ್ರು. ಅಭಿನಯವನ್ನ ನೋಡಿ ವಾಣಿ ಎನ್ನುವ ಚಿತ್ರದಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಅದಾದ ಮೇಲೆ ಇವರ ಒಂದು ಫೋಟೋವನ್ನ ಒಂದು ಸ್ಟುಡಿಯೋ ಮಾಲೀಕರಿಗೆ ಕಳಿಸ್ಕೊಡ್ತಾರೆ. ಯಾವ ಸ್ಟುಡಿಯೋ ಮಾಲೀಕರಿಗೆ ಕಳಿಸ್ಕೊಟ್ರು? AVM ಸ್ಟುಡಿಯೋದ ಮಾಲೀಕರು ಯಾರು? ಇವರ ಸ್ನೇಹಿತರಾಗಿದ್ದಂತಹ ಸುದರ್ಶನ್ ಅವರು ಮತ್ತೆ ಶೆಟ್ಟಿಯಾರ್ ಅವರು ಒಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇರ್ತಾರೆ, ಹೊಸ ಸಿನಿಮಾ. ಆ ಸಿನಿಮಾ ಯಾವುದು? ಗುಣಸಾಗರಿ ಅಂತಕ್ಕಂಥ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇರ್ತಾರೆ. ಆ ಸಿನಿಮಾದಲ್ಲಿ ಇವರಿಗೆ ನಾಯಕಿಯಾಗಿ ನಟನೆ ಮಾಡೋದಕ್ಕೆ ಅವಕಾಶ ಒದಗಿ ಬಂತು. ಆಗಿನ ಕಾಲದಲ್ಲಿ ತಿಂಗಳಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ರು ಇವ್ರಿಗೆ? 300 ರೂಪಾಯಿ ಸಂಬಳವನ್ನು ಕೊಡ್ತಾ ಇದ್ರು. ಅಲ್ಲಿ ಆ ಗುಣಸಾಗರಿ ಎನ್ನುವ ಸಿನಿಮಾದಲ್ಲಿ ನಾಯಕ ಪಾತ್ರಕ್ಕೆ ಆಯ್ಕೆಯಾಗಿದ್ದಂಥವ್ರು ಯಾರು? ಗುಣಸಾಗರಿ ಹೊನ್ನಪ್ಪ ಭಾಗವತರ್ ಎನ್ನುವ ನಾಯಕನೊಂದಿಗೆ ನಾಯಕಿಯ ಪಾತ್ರವನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಸಿಕ್ತು. ಈ ಗುಣಸಾಗರಿ ಎನ್ನುವ ಸಿನಿಮಾದಿಂದ ಅವರ ನಾಯಕಿಯಾಗಿ ನಟನೆ ಪ್ರಾರಂಭವಾಗಿದ್ದು, ಎಷ್ಟು ಸಿನಿಮಾಗಳಲ್ಲಿ ಅವರು ನಟನೆಯನ್ನು ಮಾಡಲಾಗಿತ್ತು? 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ನಟನೆಯನ್ನ ಮಾಡಿದರು. ಅದಾದ ಮೇಲೆ ಇವರಿಗೆ ಹೆಸರನ್ನ ತಂದುಕೊಟ್ಟಂತಹ, ಈಗಲೂ ಜನಮಾನಸದಲ್ಲಿ ಉಳಿದಿರ್ತಕ್ಕಂತಹ ಪಾತ್ರಗಳು ಯಾವುವು? ಚಂದ್ರಮತಿ ಮತ್ತು ಸತಿ ಸಕ್ಕುಬಾಯಿ ಸಿನಿಮಾದಲ್ಲಿ ನಟನೆ ಮಾಡಿದಂತಹ ಪಾತ್ರಗಳು ಈಗಲೂ ಕೂಡ ಜನಮಾನಸದಲ್ಲಿ ಹಾಗೆಯೇ ಉಳಿದಿದ್ದಾರೆ. ಇದಿಷ್ಟು ಗುಣಸಾಗರಿ ಪಂಡರಿಬಾಯಿ ಈ ಪಾಠದಲ್ಲಿ ಇವತ್ತಿನ ಈಗ ನಾಳೆ ಬರುವಾಗ ನೀವು ಒಂದು ಪ್ರಶ್ನೆ ಬರ್ಕೊಡಿ. ಪಂಡರಿಬಾಯಿಯವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳು ಯಾವುವು?
ಸಹಕರಿಸಿದ ಅಂಶಗಳು ಯಾವುವು? ಆಯ್ತಾ? ನಾಳೆ ಬರುವಾಗ ಪ್ರಶ್ನೆಗೆ ಸೂತ್ರವನ್ನು ಬರ್ತಾರೆ. ಧನ್ಯವಾದ ಸರ್. ಶುಭ ದಿನ ಸರ್.